Hello dear students, today let us study about the algorithms. So what is an algorithm? Algorithm is a step-by-step procedure to solve any given problem. ಅಂದರೆ ಯಾವುದೇ ಒಂದು ಸಮಸ್ಯೆಯನ್ನು ಹಂತವಾಗಿ ಬಗೆಹರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಆಲ್ಗಾರಿದಮ್ ಅಂತ ಕರಿತೀವಿ. ಆಲ್ಗಾರಿದಮ್ ಈಸ್ ಎ ಸ್ಟೆಪ್-ಬೈ-ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎನಿ ಗಿವನ್ ಪ್ರಾಬ್ಲಮ್. ಯಾವುದೇ ಸಮಸ್ಯೆಯನ್ನು ಹಂತವಾಗಿ ಬಗೆಹರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಆಲ್ಗಾರಿದಮ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸೀ an example. So see the first example. To find area of a rectangle, ಒಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ. What is the formula to find area of a rectangle? Area equal to length into breadth. ಅದರ ವಿಸ್ತೀರ್ಣದ ಸೂತ್ರ ಏನು? ಏರಿಯಾ ವಿಸ್ತೀರ್ಣ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಓಕೆ, ಇಫ್ ದಿಸ್ ಈಸ್ ಎ ರೆಕ್ಟ್ಯಾಂಗಲ್, ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಲೆಂತ್, ದಿಸ್ ಆಸ್ ಬ್ರೆಡ್ತ್. ಓಕೆ, ಸೊ ಇದು ಉದ್ದ ಮತ್ತು ಅಗಲ ಆಗುತ್ತೆ. ಸೊ ಇದಕ್ಕೆ ನಾವು ಆಲ್ಗರಿದಮನ್ನು ಬರೆಯುವ. ಸೊ ಯಾವತ್ತು ನೀವು ಸ್ಟೆಪ್ 1 ಸ್ಟಾರ್ಟ್ ಅಂತ ಬರೀಬೇಕು. ಸ್ಟೆಪ್ 1 ಸ್ಟಾರ್ಟ್. ಓಕೆ, ಸ್ಟೆಪ್ 1 ಈಸ್ ಸ್ಟಾರ್ಟ್. ಸ್ಟೆಪ್ 2 ಅಂತ ಬರೆದು ಈ ಫಾರ್ಮುಲಾವನ್ನು ನೋಡಿ. ಸೊ ಸಿ ದಿಸ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ. ಓಕೆ, ನಮಗೆ ಏರಿಯಾ ಯಾವಾಗ ಸಿಗುತ್ತೆ? ನಾವು ಲೆಂತ್ ಮತ್ತು ಬ್ರೆಡ್ತನ್ನು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಉದ್ದ 6 ಸೆಂಟಿಮೀಟರ್, ಅಗಲ ಒಂದು 3 ಸೆಂಟಿಮೀಟರ್. ಸೊ 6 ಇಂಟು 3 ಎಷ್ಟಾಗುತ್ತೆ? 18 ಬರುತ್ತೆ ಆನ್ಸರ್. ನಾವು ಲೆಂತ್ಗೆ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬ್ರೆಡ್ತಿಗೆ 5 ಹಾಕಿದರೆ 2 ಇಂಟು 5 ವಿಲ್ ಗೆಟ್ 10. ಸೊ ಇಲ್ಲಿ ಇನ್ಪುಟ್ ಅಂತ ಹೇಳೋದು ಲೆಂತ್ ಆ್ಯಂಡ್ ಬ್ರೆಡ್ತ್. ಫಾರ್ಮುಲಾವನ್ನು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಓಕೆ, ಇಲ್ಲಿ ನಾವು ಲೆಂತ್ ಮತ್ತು ಬ್ರೆಡ್ತ್ ಕೊಟ್ಟಾಗ ನಮಗೆ ಏರಿಯಾ ಬರುತ್ತೆ. ಇಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಅಂತ ಹೇಳೋದು ಇನ್ಪುಟ್ ಆಗಿರುತ್ತೆ. ಏರಿಯಾ ಇದು ಆನ್ಸರ್, ಇದು ಔಟ್ಪುಟ್. ಹಾಗಾಗಿ ವಾಟ್ ಇಸ್ ದ ಸ್ಟೆಪ್ 2? ಸ್ಟೆಪ್ 2 ಅಲ್ಲಿ ಬರೀಬೇಕು ಇನ್ಪುಟ್ ಯಾವುದೆಲ್ಲ ಎಲ್ ಮತ್ತು ಬಿ. ಯು ಹ್ಯಾವ್ ಟು ಪುಟ್ ದ ಕಾಮಾ ಹಿಯರ್, ಆರ್ ಯು ಕ್ಯಾನ್ ರೈಟ್ ಆ್ಯಂಡ್ ಆಲ್ಸೋ. ಎಲ್ ಆ್ಯಂಡ್ ಬಿ, ಇಲ್ಲಿ 2 ಇನ್ಪುಟ್ ಇದೆ. ನಮಗೆ ಎಲ್ ಬೇಕು, ಬಿ ಬೇಕು. ವಿ ನೀಡ್ 2 ಇನ್ಪುಟ್ಸ್, ಎಲ್ ಆ್ಯಂಡ್ ಬಿ. ಓಕೆ, ಸೊ ಒನ್ಸ್ ವಿ ಗೆಟ್ ದ ಇನ್ಪುಟ್, ನೌ ವಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್. ಸ್ಟೆಪ್ 3 ಕಂಪ್ಯೂಟೇಷನ್, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ಕ್ಯಾಲ್ಕುಲೇಷನ್ ಪಾರ್ಟ್. ಓಕೆ, ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ. ಸೊ ನಾರ್ಮಲಿ, ಸೊ ಫಾರ್ ಮಲ್ಟಿಪ್ಲಿಕೇಶನ್ ಇನ್ ದ ಪ್ರೋಗ್ರಾಮಿಂಗ್ ವಿ ಯೂಸ್ ದಿ ಸ್ಟಾರ್ ಸಿಂಬಲ್. ಓಕೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಸಿಂಬಲ್. ನಾವು ನಾರ್ಮಲಿ ಮ್ಯಾಥಮೆಟಿಕ್ಸಲ್ಲಿ ಎಕ್ಸನ್ನು ಬಳಸ್ತೀವಿ, ಇಂಟು ಮಾರ್ಕನ್ನು ಬಳಸ್ತೀವಿ. ಇಲ್ಲಿ ಕೋಡಿಂಗಲ್ಲಿ ಸ್ಟಾರನ್ನು ಬಳಸ್ತೀವಿ ಅಷ್ಟೇ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಲ್ ಇಂಟು ಬಿ. ಸೊ ವಿ ಗೆಟ್ ದಿಸ್ ಥರ್ಡ್ ಸ್ಟೆಪ್, ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ. ಸೊ ನೋಡಿ, ಎಲ್ ಮತ್ತು ಬಿ ನಮಗೆ ಸಿಕ್ಕಿರುತ್ತೆ. ವಿ ವಿಲ್ ಗೆಟ್ ದ ಆನ್ಸರ್ ಏರಿಯಾ. ದಿಸ್ ಇಸ್ ಔಟ್ಪುಟ್. Therefore the next step is step 4 is output. What is output? Area. ನಮಗೆ ಆನ್ಸರ್ ಸಿಕ್ಕಿದ ಮೇಲೆ we can stop this algorithm. Step 5 stop. Okay, see once again, what is the question? To find area of a rectangle, we have to write the algorithm for this question. To find area of a rectangle. ಸೊ ಫಸ್ಟ್ ಯಾವುದು ನೀವು ಫಾರ್ಮುಲಾವನ್ನು ಬರಿಬೇಕಾಗುತ್ತೆ. ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಈ ಸಮಸ್ಯೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಇಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ನಾವು ಕೊಟ್ಟಾಗ ನಮಗೆ ಏರಿಯಾ ಸಿಗುತ್ತೆ. ಸೊ ಈ ಸೂತ್ರದಲ್ಲಿ ಲೆಂತ್ ಮತ್ತು ಬ್ರೆಡ್ತ್ ಅಂತ ಹೇಳೋದು ಇನ್ಪುಟ್ ಆಗುತ್ತೆ. ಇಲ್ಲಿ ಗುಣಿಸ್ಕೊಂಡು ಬರೋದೇ ಆನ್ಸರ್. ಸೊ ಎಲ್ ಆ್ಯಂಡ್ ಬಿ ಬೋತ್ ಆರ್ ದ ಇನ್ಪುಟ್ಸ್. ವಿ ಗೆಟ್ ದ ಔಟ್ಪುಟ್ ಆಸ್ ಏರಿಯಾ. ಓಕೆ, so first you have to write the step 1 as start. Then step 2 you have to take the input here L and B, 2 inputs ಇದೆ. Step 3 next step is calculation part. Calculate ಅಂತ ಬರೆದು you can write the formula area equal to L into B. Next, so we will get the answer, that is the output. Step 4 is output area. Okay, then you can write step 5, that is stop.
So let us see another example. To find area of a circle. So we know the equation area equal to pi r square. ನೀವು ನಿಮ್ಮ ಹಿಂದಿನ ತರಗತಿ ಕಲ್ತಿರ್ತೀರ. ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ. ಏರಿಯಾ ಆಫ್ ಎ ಸರ್ಕಲ್ ಅಂದ್ರೇನು? ವೃತ್ತದ ವಿಸ್ತೀರ್ಣ. ಏರಿಯಾ ಆಫ್ ಎ ಸರ್ಕಲ್. ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್. ಇಲ್ಲಿ ಆರ್ ಅಂತ ಹೇಳಿದ್ರೆ ರೇಡಿಯಸ್. ಸಿ ದಿಸ್ ಫಿಗರ್. ಸೊ ಇನ್ ದಿಸ್ ಡಯಾಗ್ರಾಮ್ ವಾಟ್ ಇಸ್ ಆರ್? ಆರ್ ಇಸ್ ದ ರೇಡಿಯಸ್, ತ್ರಿಜ್ಯ. ಓಕೆ, ಸೊ ಏರಿಯಾ ಈಕ್ವಲ್ ಟು, ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಪೈ ಬದಲು ನೀವು 3.14 ಅಂತ ವ್ಯಾಲ್ಯೂ ಹಾಕೊಳ್ಬೋದು, ಅಥವಾ ಬೇರೆ ಸಿಂಬಲ್ನ ಕೊಟ್ಟು ನೋಡಿ. ಈ ಸಿಂಬಲ್ ನಿಮ್ಮ ಕೀಬೋರ್ಡಲ್ಲಿ ಇಲ್ಲ, ನೀವು ಟೈಪ್ ಮಾಡ್ತೀವಿ, ಈ ಸಿಂಬಲ್ ನಿಮಗೆ ಸಿಗಲ್ಲ ಕೀಬೋರ್ಡಲ್ಲಿ. ಅದರ ಬದಲು ನೀವು ಇಲ್ಲಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಪೈ ವ್ಯಾಲ್ಯೂ 3.14 ಅಂತ ಅಥವಾ 22/7 ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆರ್ ಸ್ಕ್ವೇರ್ ಯಾವ ರೀತಿ ಬರಿಬೋದು? ಆರ್ ಇಂಟು ಆರ್ ಅಂತ ಬರಿಬೋದು, ಅಥವಾ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಬರುತ್ತೆ. ಸೊ ಪವರಲ್ಲಿ ಪವರ್ ಆರ್ ಕಾಮ 2 ಅಂತ ಬರಿಬೋದು. ಅದರ ಬದಲು ಸಿಂಪಲ್ ಆಗಿ ಅದು ಮುಂದಕ್ಕೆ ನೀವು ಕಲಿತಾ ಹೋಗ್ತೀರಾ. ಬಟ್ ಇಲ್ಲಿ ನೀವು ಈ ಫಾರ್ಮುಲಾ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏರಿಯಾ ಈಕ್ವಲ್ ಟು ಪೈ ಬದಲು 3.14 ಅಂತ ಬರ್ಕೊಳ್ಳಿ. ಆರ್ ಸ್ಕ್ವೇರನ್ನು ಆರ್ ಇಂಟು ಆರ್ ಬರ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೇನೆ. ಸೊ ದಿಸ್ ಇಸ್ ದ ಮಲ್ಟಿಪ್ಲಿಕೇಶನ್ ಆಪರೇಟರ್ ಇನ್ ದ ಪ್ರೋಗ್ರಾಮಿಂಗ್, ಸಿ ಪ್ರೋಗ್ರಾಮಿಂಗ್ ಆರ್ C++ ಪ್ರೋಗ್ರಾಮಿಂಗ್. ಓಕೆ, ನಾವು ಇಂಟು ಬದಲು ಸ್ಟಾರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನೀವು ಕೋಡಿಂಗ್ಲಿ ಬಳಸ್ತಕ್ಕಂಥ ಫಾರ್ಮುಲಾ. ಸೊ ವೆನ್ ಯು ಎಕ್ಸಾಮಿನ್ ದಿಸ್ ಫಾರ್ಮುಲಾ, ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಿ, ಇಲ್ಲಿ ಆರ್ ವ್ಯಾಲ್ಯೂವನ್ನು ಕೊಟ್ಟಾಗ ನಮಗೆ ಏನಾಗುತ್ತೆ? ಏರಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ರೇಡಿಯಸ್ 6 ಸೆಂಟಿಮೀಟರ್ ಮೀನ್ಸ್ 6 into 6, r into r, that is the answer 6 into 6, 36 will be multiplied with 3.14. you will get the answer area. ಓಕೆ, ಅದಕ್ಕೆ ಅಥವಾ ನೀವು ಅದಕ್ಕೆ 2 ಅನ್ನು ಕೊಟ್ಟಾಗ ಇದರ ವ್ಯಾಲ್ಯೂ, ರೇಡಿಯಸ್ ವ್ಯಾಲ್ಯೂ 2 ಸೆಂಟಿಮೀಟರ್ ಆದಾಗ 2 into 2 4 ಆಗುತ್ತೆ. 4 into 3.14 ಏನು ಆನ್ಸರ್ ಬರುತ್ತದೋ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ವೇರಿಯೇಬಲ್ ಏರಿಯಾ. ಸೊ ಇದರಲ್ಲಿ ನಾವು ಆರ್ ಒಂದೇ ಇನ್ಪುಟ್ ಇರೋದಿಲ್ಲ. ಓಕೆ, ಇಲ್ಲಿ ಆರ್ ಅನ್ನು ನಾವು ವೇರಿಯೇಬಲ್ ಅಂತ ಕರಿಬೇಕು. ಈ ವ್ಯಾಲ್ಯೂವನ್ನು ಕಾನ್ಸ್ಟೆಂಟ್ ಅಂತ ಕರಿಬೇಕು. 3.14 ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ, ಸ್ಥಿರಾಂಕ. ಓಕೆ, ಇದು ಚರಾಕ್ಷರ ಯಾವುದೋ ಆರ್. ಯಾಕೇಳಿ ನೀವು ಆರಿಗೆ ಬೇಕಾದರೆ ನೀವು 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 3, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 4, ಎಷ್ಟು ವ್ಯಾಲ್ಯೂ ಬೇಕಾದ್ರೆ ಇದಕ್ಕೆ ಹಾಕ್ತಾ ಹೋಗ್ಬೋದು. ಹಾಗೆ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆರ್ ಈಸ್ ಕಾಲ್ಡ್ ವೇರಿಯೇಬಲ್ ಆರ್ ಲಿಟ್ರಲ್. ಇದರಲ್ಲಿ 3.14 ಯಾವತ್ತೂ ಅದೇ ಬೆಲೆ ಇರುತ್ತೆ, ಚೇಂಜ್ ಆಗಲ್ಲ. ಸೊ 3.14 ಇಸ್ ಅ ಕಾನ್ಸ್ಟೆಂಟ್. ಹಾಗಾಗಿ ಇಲ್ಲಿ ಇನ್ಪುಟ್ ಕೇವಲ ಆರ್ ಮಾತ್ರ. ನೀವು ಆರಿಗೆ ಯಾವುದೇ ಬೆಲೆಯನ್ನು ಕೊಟ್ಟಾಗ ಏನಾಗುತ್ತೆ? ನಿಮ್ಮ ಏರಿಯಾದ ವ್ಯಾಲ್ಯೂ ಚೇಂಜ್ ಆಗುತ್ತಾ ಹೋಗುತ್ತೆ. ಸೊ ವಿ ಕ್ಯಾನ್ ರೈಟ್ ದ ಆಲ್ಗಾರಿದಮ್. ಸ್ಟೆಪ್ 1 ಮೊದಲು ಹೇಳಿದಾಗೆ ಸ್ಟೆಪ್ 1 ಈಸ್ ಸ್ಟಾರ್ಟ್. ಸ್ಟೆಪ್ 2 ಇನ್ಪುಟ್ ಆರ್. ನೋಡಿ, ಇಲ್ಲಿ ಆರ್ ಇಂಟು ಆರ್ 2 ಸಲ ಇದ್ದಾಗ ನೀವು ಬರೀ ಒಂದೇ ಸಾಕು, ಮತ್ತೆ ಮತ್ತೆ ಪದೇ ಪದೇ ಬರೋ ಅವಶ್ಯಕತೆ, ಅದು ರಿಪೀಟೆಡ್, ಅದು ಸೇಮ್ ಲೆಟರ್ ರಿಪೀಟ್ ಆಗಿದೆ ಅಷ್ಟೇ. ದೆನ್ 3.14 ಇನ್ಪುಟ್ ಕೊಡೋ ಅವಶ್ಯಕತೆ ಇಲ್ಲ, ಅದು ಕಾನ್ಸ್ಟೆಂಟ್. ಅದನ್ನು ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಹಾಗಾಗಿ ಇಲ್ಲಿ ಇನ್ಪುಟ್ ಪಾರ್ಟಲ್ಲಿ ಕೇವಲ ಆರನ್ನು ಮಾತ್ರ ಬರೀರಿ. ನೆಕ್ಸ್ಟ್ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಪಾರ್ಟ್ ಏನು? ಏರಿಯಾ ಈಕ್ವಲ್ ಟು 3.14 ಇಂಟು ಆರ್ ಇಂಟು ಆರ್. ಸೊ ನೋಡಿ, ನಾನು ಕಾನ್ಸ್ಟೆಂಟ್ ಇಲ್ಲಿ ಬರೆದಿದ್ದೇನೆ. ಅದೇ ಇಲ್ಲೇನು ಆರ್ ಸಿಕ್ಕಿದೆಯೋ ಆರನ್ನು 2 ಸಲ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ಏನು ಕ್ಯಾಲ್ಕುಲೇಷನ್ ಆಗಿದೆಯೋ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ವೇರಿಯೇಬಲ್ ಏರಿಯಾ. ಸೊ ದಟ್ ವಿಲ್ ಬಿ ದ ಔಟ್ಪುಟ್. ನೆಕ್ಸ್ಟ್ ಸ್ಟೆಪ್ 4 is output. Then what is step 5? Stop. Okay, so this is to write an algorithm to find an area of a circle. What is the equation? Area equal to pi r square. So hope you understood this problem. So we can see the next example. Say the another example. To find bigger number in a given 2 numbers. So we have 2 numbers A and B. 2 ಸಂಖ್ಯೆ ಇದೆ ಅಂದ್ಕೊಳ್ಳುವ, 6 ಮತ್ತು 7. 6
7. ಇದರಲ್ಲಿ ಬಿಗ್ಗರ್ ನಂಬರ್ ಯಾವುದು? 7. ಸೊ 7 ಇಸ್ ದ ಗ್ರೇಟರ್ ನಂಬರ್. ಸೊ 10, 5 ಕೊಟ್ಟಾಗ 10 ಇಸ್ ದ ಬಿಗ್ಗರ್ ನಂಬರ್ ಆರ್ ಗ್ರೇಟರ್ ನಂಬರ್. ಓಕೆ, ಇದರ ಅಬ್ಸರ್ವ್ ಮಾಡಿ. ಮೊದಲನೇ ಎಕ್ಸಾಂಪಲ್ಲಿ ಎರಡನೇ ಸಂಖ್ಯೆ ದೊಡ್ಡದಾಗಿತ್ತು, ಎರಡನೇ ಎಕ್ಸಾಂಪಲಲ್ಲಿ ಮೊದಲನೇ ಸಂಖ್ಯೆ ದೊಡ್ಡದಾಗಿದೆ. ಇನ್ ದ ಫಸ್ಟ್ ಎಕ್ಸಾಂಪಲ್ ದ ಸೆಕೆಂಡ್ ಟರ್ಮ್ ಇಸ್ ದ ಬಿಗ್ಗರ್ ನಂಬರ್, ಇನ್ ದ ಸೆಕೆಂಡ್ ಎಕ್ಸಾಂಪಲ್ ಫಸ್ಟ್ ಟರ್ಮ್ ಇಸ್ ದ ಬಿಗ್ಗರ್ ನಂಬರ್. ಹಾಗಾಗಿ ನಮಗೆ ಜನರಲ್ ಆಗಿ ಪ್ರೋಗ್ರಾಮ್ ಬರೆಯುವಾಗ ನಮಗೆ ಗೊತ್ತಿರಲ್ಲ ಮೊದಲ ಸಂಖ್ಯೆ ದೊಡ್ಡದಾಗಿರ್ಬೋದು ಅಥವಾ ಎರಡನೇ ಸಂಖ್ಯೆ ದೊಡ್ಡದಾಗಿರ್ಬೋದು. ಹಾಗಾಗಿ ನಾವು ಜನರಲ್ ಆಗಿ ಪ್ರೋಗ್ರಾಮ್ ಒಂದು ಅಲ್ಗಾರಿದಮ್ನ ಬರೆಯುವಾಗ ಸೊ ವಿ ಹ್ಯಾವ್ ಟು ಟೇಕ್ ಟು ದ 2 ವೇರಿಯೇಬಲ್ಸ್. ಸೊ ಸಿ ದ ಅಲ್ಗಾರಿದಮ್. ಸ್ಟೆಪ್ ಒನ್ ನೀವು ಇದು ಸ್ಟಾರ್ಟ್ ಅಂತ ಬರಿಬೋದು ಅಥವಾ ನೇರವಾಗಿ ಇನ್ಪುಟ್ ಅಂತ ಹೇಳ್ಬೋದು. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಸ್ಟೆಪ್ 1 ಸ್ಟಾರ್ಟ್. ಓಕೆ, ಸ್ಟೆಪ್ 2 ಏನಿದೆ ಇಲ್ಲಿ ಇನ್ಪುಟ್ ಎ ಆ್ಯಂಡ್ ಬಿ, ಎರಡು ಸಂಖ್ಯೆ ತಗೊಳ್ಳಿ ಜನರಲ್ ಆಗಿ ಎ ಬಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಇಫ್ ಚೆಕ್ ಮಾಡಿ ಎ ಗ್ರೇಟರ್ ದ್ಯಾನ್ ಬಿ, ಎ ಅಂತ ಹೇಳೋದು ಬಿಗಿಂತ ದೊಡ್ಡದಾಗಿದ್ದರೆ, ಸೊ ದಿಸ್ ಸಿಂಬಲ್ ಇನ್ ಮ್ಯಾಥಮೆಟಿಕ್ಸ್ ಗ್ರೇಟರ್ ದ್ಯಾನ್ ಸಿಂಬಲ್. ಎ ಅಂತ ಹೇಳೋದು ಬಿಗಿಂತ ದೊಡ್ಡದಾಗಿದ್ದರೆ ಯಾವ ದೊಡ್ಡದು? ಎ ಅಂತ ಹೇಳೋದು ದೊಡ್ಡದು, ಅದು ಔಟ್ಪುಟ್ ಆಗುತ್ತೆ. ಅರ್ಥ ಆಗಿದೆಯಲ್ವಾ? ಇಫ್ ಎ ಗ್ರೇಟರ್ ದ್ಯಾನ್ ಬಿ ದೆನ್ ವಾಟ್ ಇಸ್ ಔಟ್ಪುಟ್? ಎ ಅಂತ ಹೇಳೋದು ಬಿಗಿಂತ ಆಗಿದ್ದರೆ ಮಾತ್ರ ಔಟ್ಪುಟ್ ಎ ಬರುತ್ತೆ. ಇಲ್ಲದೆ ಹೋದರೆ ನೀವು ಅದಕ್ಕೆ ಎಲ್ಸ್ ಅಂತ ಬರೀಬೇಕು. ಎಲ್ಸ್ ಔಟ್ಪುಟ್ ಏನಾಗುತ್ತೆ? ಬಿ ಆಗುತ್ತೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. ಇಫ್ ಎ ಅಂತ ಹೇಳೋದು ಬಿಗಿಂತ ದೊಡ್ಡದಾಗಿದ್ದರೆ ಔಟ್ಪುಟ್ ಎ ಆಗಿರುತ್ತೆ, ಇಲ್ಲದೆ ಹೋದರೆ ಔಟ್ಪುಟ್ ಬಿ ಆಗುತ್ತೆ. ನಮಗೆ ಆನ್ಸರ್ ಔಟ್ಪುಟ್ ಬಂದಿದೆ. ಸೊ ಬಂದ ಮೇಲೆ ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್, ಸ್ಟಾಪ್. ಸೊ ನೀವು ಎಷ್ಟು ಸ್ಟೆಪ್ ಬೇಕಾದ್ರೂ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಪ್ರತಿ ಸ್ಟೆಪ್ಪಲ್ಲಿ ಒಂದು ಡೆಫಿನೆಟ್ ಆಗಿರಬೇಕು. ಪ್ರತಿ ಸ್ಟೆಪ್ಪು ಕೂಡ ಒಂದೇ ಸಮಸ್ಯೆಯನ್ನು ಸಾಲ್ವ್ ಮಾಡೋ ರೀತಿ ಇರಬೇಕು. ನೋಡಿ ಇಲ್ಲಿ ಫಸ್ಟ್ ಈ ಸ್ಟೆಪ್ಪಲ್ಲಿ ಬರೀ ಇನ್ಪುಟ್ ಎ ಅಂತಿದೆ, ಈ ಸ್ಟೆಪ್ಪಲ್ಲಿ ಔಟ್ಪುಟ್ ಮಾತ್ರ ಸಿಗುತ್ತೆ ನಿಮಗೆ. ಸೊ ಲೈಕ್ ದಿಸ್. ಸೊ ದಿಸ್ ಈಸ್ an algorithm to find bigger number in a given 2 numbers. So next we shall study the another example to find circumference of a circle. Circumference. So circumference ಅಂದ್ರೆ ಕನ್ನಡದಲ್ಲಿ ಸುತ್ತಳತೆ. If this is the circle, if this is the radius r, then the total distance along this line is called a circumference. ಈ ವೃತ್ತದ ಸುತ್ತಳತೆಯನ್ನು ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಈಕ್ವೇಷನ್? ಏನು ಫಾರ್ಮುಲಾ ಇದೆ? ಸಿ ಈಕ್ವಲ್ ಟು 2πr. ಹೌದಲ್ವಾ? ಸರ್ಕಂಫರೆನ್ಸಿಗೆ ಏನು ಸೂತ್ರ? 2 × π × r. ಓಕೆ, ಸೊ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಬಂದಾಗ ನೀವು ಸೂತ್ರವನ್ನು ಈ ಥರ ಬರಿಬೇಕು. ಸಿ ಈಕ್ವಲ್ ಟು ಅಥವಾ ಸರ್ಕಂಫರೆನ್ಸ್ ಈಕ್ವಲ್ ಟು 2 × π ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 3.14 × r. ಸೊ ಈ ಫಾರ್ಮುಲಾವನ್ನು ಅಬ್ಸರ್ವ್ ಮಾಡಿದಾಗ ನಾನು ಸರ್ಕಂಫರೆನ್ಸಿಗೆ ಸಿ ಅಂತ ಬರೆದಿದ್ದೇನೆ, ರೇಡಿಯಸ್ಸಿಗೆ ಆರ್ ಅಂತ ಬರೆದಿದ್ದೇನೆ. ನೀವು ಬೇಕಾದರೆ ಓನಾಗಿ ಏನು ಬೇಕಾದ್ರೆ ಕೊಟ್ಕೊಳ್ಬೋದು ವೇರಿಯೇಬಲನ್ನು. ನೀವು ಇದನ್ನು ಸರ್ಕಮ್ ಅಂತ ಬೇಕಾದರೆ ಮಾಡ್ಬೋದು, ರೇಡಿಯಸ್ ಅಂತ ಪೂರ್ತಿ ಬೇಕಾದರೆ ಬರಿಬೋದು. ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಎ ವೇರಿಯೇಬಲ್. ಸೊ ಇನ್ ದಿಸ್ ಫಾರ್ಮುಲಾ ಇಲ್ಲಿ ಒಂದೇ ಒಂದು ವೇರಿಯೇಬಲ್ ಇದೆ. ಈ ಫಾರ್ಮುಲಾ ನೋಡಿ, ಈ ಕಡೆ ಆರ್ ಅಂತಿದೆ. ಸೊ ಇಯರ್ ಆರ್ ಇಸ್ ದ ಇನ್ಪುಟ್. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೊಳ್ಳಿ, ಬಿಕಾಸ್ ದಿಸ್ ಈಸ್ ಅ ಕಾನ್ಸ್ಟೆಂಟ್. 2 ಈಸ್ ಆಲ್ಸೋ ಕಾನ್ಸ್ಟೆಂಟ್, 3.14 ಈಸ್ ಆಲ್ಸೋ ಕಾನ್ಸ್ಟೆಂಟ್. ಇವೆರಡು ಕಾನ್ಸ್ಟೆಂಟ್ ವ್ಯಾಲ್ಯೂಗಳು. ಆರ್ ಮಾತ್ರ ಚೇಂಜ್ ಆಗುತ್ತೆ. ಆರಿಗೆ 2 ಕೊಟ್ಟರೆ ಟೋಟಲ್ ಚೇಂಜ್ ಆಗಿರುತ್ತೆ, ಆರಿಗೆ 3 ಹಾಕಿದರೆ ಟೋಟಲ್ ಚೇಂಜ್ ಆಗುತ್ತೆ, ಆರಿಗೆ 4 ಹಾಕಿದರೆ ಟೋಟಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಆರ್ ಇಸ್ ದ ವೇರಿಯೇಬಲ್, ಸೊ ಆರ್ ಇಸ್ ದ ಇನ್ಪುಟ್. ಸೊ ನಾರ್ಮಲಿ ಹೌ ಟು ರೈಟ್ ದ ಅಲ್ಗಾರಿದಮ್? ಸ್ಟೆಪ್ 1 ಬರೀತೀರಾ, ಸ್ಟಾರ್ಟ್ ಅಂತ ಬರೀತೀರಾ. ಸ್ಟೆಪ್ 2ಅಲ್ಲಿ ಇನ್ಪುಟ್ ತೊಗೊಳ್ಬೇಕು. ಇನ್ಪುಟ್ ಯಾವುದಿದೆ ಇಲ್ಲಿ? ಆರ್ ಅಂತಿದೆ. ಇನ್ಪುಟ್ ತೊಗೊಂಡಾಯಿತು. ದೆನ್ ಗೋ ಫಾರ್ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಏನು ಮಾಡ್ತೀರಾ? ಫಾರ್ಮುಲಾ ಬರೀರಿ. ಸಿ ಈಕ್ವಲ್ ಟು 2 × 3.14 × r ಅಂತ ಬರೀರಿ. ಓಕೆ, ಸೊ ನಿಮ್ಮ ಆನ್ಸರ್ ಎಲ್ಲಿ ಸ್ಟೋರ್ ಆಗಿದೆ? ವೇರಿಯೇಬಲ್ ಸಿ ಎಲ್ಲಿ ಸ್ಟೋರ್ ಆಗಿರುತ್ತೆ. 2 × 3.14 × rಗೆ ನೀವು ಕೊಟ್ಟಂಥ ವ್ಯಾಲ್ಯೂ ಇಲ್ಲಿ ಏನು ಕೊಟ್ಟಿರ್ತೀರ ಅದು ಇಲ್ಲಿ ಬರುತ್ತೆ.
So that will be stored in the C. So C is the output. ಅದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ ಔಟ್ಪುಟ್ ಸಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ಸ್ಟಾಪ್ ಆಗುತ್ತೆ. ಓಕೆ, ನೀವು ಸರ್ಕಮ್ ಅಂತ ಬರೀರಿ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು write an algorithm. So therefore, what is an algorithm? Algorithm is a step-by-step procedure to solve any given problem. ಯಾವುದೇ ಒಂದು ಸಮಸ್ಯೆಗೆ ನಾವು ಹಂತವಾಗಿ ಈ ಥರ ಸೊಲ್ಯೂಷನ್ಸನ್ನು ಬರಿತಾ ಹೋಗ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಆಲ್ಗರಿದಮ್. ಈ ರೀತಿ ನೀವು ಮುಂದಿನ ತರಗತಿಗಳಲ್ಲಿ ಸ್ವಲ್ಪ ಕಷ್ಟಕರವಾದ ಕೆಲವೊಂದು ಆಲ್ಗರಿದಮನ್ನು ನಾನು ಕಲಿಸ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋವನ್ನು ನೋಡ್ತಾ ಇರಿ. ನನ್ನ ವಿಡಿಯೋ ಚಾನಲ್ ಯು ಆಸ್ಕ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.